ಆರಂಭದಿಂದ ಅಂತ್ಯವರೆಗೂ ಮಾನವನಿಗಾಗಿ ದೇವರ ಯೋಜನೆ ಒಂದೇ ಪುಸ್ತಕದಲ್ಲಿ ತೆರೆಯುತ್ತದೆ. ಆ ಪುಸ್ತಕವೇ ಆದಿಕಾಂಡ. ಇಲ್ಲಿ ಸೃಷ್ಟಿಯ 7 ದಿನಗಳ ರಹಸ್ಯ, ಆದಾಮ ಹವ್ವನ ಪಾತಕ, ನೋಹನ ಮಹಾಪ್ರಳಯ, ಅಬ್ರಹಾಮನ ಕರೆ, ಯಾಕೋಬನ ಸಂತತಿ, ಯೋಸೇಫನ ಏರಿಕೆ, ಇವೆಲ್ಲವೂ 1 ರಿಂದ 50 ಅಧ್ಯಾಯಗಳಲ್ಲಿ ದೇವರ ಕೈಬರಹದಂತೆ ಬೀಳುತ್ತವೆ. ಇದು ಕೇವಲ ಕಥೆಗಳ ಸಂಕಲನ ಅಲ್ಲ, ದೇವರ ಯೋಜನೆಯ ಆರಂಭ. ಹಳೆ ಒಡಂಬಡಿಕೆಯ ಮೂಲ ಇಬ್ರಿಯ ಹಸ್ತಪ್ರತಿಗಳಲ್ಲಿ ವಿವಿಧ ಪುಸ್ತಕಗಳಿಗೆ ಹೆಸರುಗಳಾಗಲಿ ಶೀರ್ಷಿಕೆಗಳಾಗಲಿ ಇರಲಿಲ್ಲ. ದೇವರಿಂದ ವಾಕ್ಯಗಳನ್ನು ಹೊಂದಿದ ಯೆಹೂದ್ಯರು ಸಹಜವಾಗಿ ಪ್ರತಿಯೊಂದು ಪುಸ್ತಕದ ಮೊದಲ ಸಾಲಿನ ಮೊದಲ 1 ಅಥವಾ 2 ಪದಗಳಿಂದ ಪುಸ್ತಕಗಳನ್ನು ಕರೆಯುತ್ತಾ ಇದ್ದರು. ಹಳೆ ಒಡಂಬಡಿಕೆಯ ಮೂಲ ಭಾಷೆಯಾದ ಇಬ್ರಿಯ ಭಾಷೆಯ ಆದಿಕಾಂಡದಲ್ಲಿ ಮೊದಲ ಪದವನ್ನು ಆದಿಯಲ್ಲಿ ಎಂದು ಭಾಷಾಂತರ ಮಾಡಲಾಗಿದೆ. ಆದ್ದರಿಂದ ಯೆಹೂದ್ಯರು ಇದನ್ನೇ ಕರೆಯುತ್ತಾ ಇದ್ದರು. ಅನೇಕ ಶತಮಾನಗಳ ನಂತರ ಯೆಹೂದ್ಯ ಪಂಡಿತರು ಹಳೆ ಒಡಂಬಡಿಕೆಯನ್ನು ಗ್ರೀಕ್ ಭಾಷೆಗೆ ಭಾಷಾಂತರ ಮಾಡಿದರು ಮತ್ತು ಪ್ರತಿಯೊಂದು ಪುಸ್ತಕಕ್ಕೆ ಹೆಸರಿಟ್ಟರು. ಈ ಭಾಷಾಂತರವನ್ನು ಸೆಪ್ಟೆಜೆಂಟ್ ಎಂದು ಕರೆಯುತ್ತಾರೆ. ಬಹಳ ಸಮಯದ ನಂತರ ಈ ಹೆಸರುಗಳನ್ನೇ ಸತ್ಯವೇದದ ಲ್ಯಾಟಿನ್ ಭಾಷಾಂತರದಲ್ಲಿ ಉಪಯೋಗಿಸಲಾಯಿತು, ಹಾಗೂ ಇದಾದ ಅನೇಕ ಶತಮಾನಗಳ ನಂತರ ಸತ್ಯವೇದದ ಆಂಗ್ಲ ಭಾಷಾಂತರದಲ್ಲಿ ಉಪಯೋಗಿಸಲಾಯಿತು. ಈ ರೀತಿಯಾಗಿ ಈಗ ಕರೆಯಲ್ಪಡುವ ಕಿಂಗ್ ಜೇಮ್ಸ್ ವರ್ಷನ್ ಮತ್ತು ಇತರ ಆಂಗ್ಲ ಭಾಷಾಂತರ ಹೆಸರುಗಳು ಬಂದವು. ಇಸ್ರಾಯೇಲ್ ಜನರು ಮೋಶೆಯ ಸಮಯದಿಂದೀಚೆಗೆ ಸತ್ಯವೇದದ ಮೊದಲ 5 ಪುಸ್ತಕಗಳನ್ನು ಮೋಶೆಯೇ ಬರೆದಿದ್ದಾನೆ ಎಂಬ ದೃಢತೆಯುಳ್ಳವರಾಗಿದ್ದರು ಮತ್ತು ಈ ನಂಬಿಕೆಯನ್ನು ಬೆಂಬಲಿಸಲು ಸತ್ಯವೇದದಲ್ಲಿಯೇ ಬಲವಾದ ಪುರಾವೆಗಳಿವೆ. ವಿಮೋಚನೆ ಕಾಂಡ 17, 14, 24, 4, 34, 27, ಅರಣ್ಯಕಾಂಡ 33, 2, ಧರ್ಮೋಪದೇಶ ಕಾಂಡ 31, 19, 24 ರಿಂದ 26, ಯೆಹೋಶುವನು 1, 8, 8, 31, 1 ಅರಸುಗಳು 2, 3, ಲೂಕ 24, 44, 1 ಕೊರಿಂಥ 9, 9 ನೋಡಿರಿ. ಅತ್ಯಂತ ಪ್ರಾಮುಖ್ಯವಾಗಿ ಮೋಶೆ ತನ್ನನ್ನು ಕುರಿತು ಬರೆದಿದ್ದಾನೆ ಎಂದು ಯೇಸು ಕ್ರಿಸ್ತನು ತಾನೇ ಹೇಳಿದ್ದಾನೆ. ಮತ್ತಾಯ 19 ರಿಂದ 8, ಯೋಹಾನ 5, 46 ಮತ್ತು 47, 7, 19 ನೋಡಿರಿ. ಪ್ರಾರಂಭಗಳು. ಇಲ್ಲಿ ನಾವು ದೇವರನ್ನು ಕುರಿತು ಬರೆಯಲ್ಪಟ್ಟಿರುವ ಪ್ರಕಟಣೆ, ಲೋಕ, ಪ್ರಾರಂಭ, ಮಾನವ, ಕುಲ, ಪಾಪ, ವಿಮೋಚನೆಗಾಗಿ ದೇವರು ಮಾಡಿದ ಯೋಜನೆ, ವಿವಿಧ ಜನಾಂಗಗಳ ಪ್ರಾರಂಭ ಮತ್ತು ಇಸ್ರಾಯೇಲ್ ಜನರ ಪ್ರಾರಂಭವನ್ನು ನೋಡುತ್ತೇವೆ. ಇಸ್ರಾಯೇಲ್ಯರ ಮೂಲಕವಾಗಿಯೇ ದೇವರು ತನ್ನ ವಾಕ್ಯವನ್ನು ತಿಳಿಸಿದ್ದಾನೆ. ಭೂಮ್ಯಾಕಾಶಗಳ ಸೃಷ್ಟಿ, ಅಧ್ಯಾಯ 1, 1 ರಿಂದ 31. ಸೃಷ್ಟಿಯ ಕುರಿತು ಹೆಚ್ಚಿನ ಮಾಹಿತಿ, ಅಧ್ಯಾಯ 2, 1 ರಿಂದ 25. ಮಾನವನು ಪಾಪ ಮಾಡಿದ್ದು ಮತ್ತು ಅದರ ಪರಿಣಾಮ, ಅಧ್ಯಾಯ 3, 1 ರಿಂದ 24. ಕಾಯಿನನು ಮತ್ತು ಹೇಬೆಲನು, ಅಧ್ಯಾಯ 4, 1 ರಿಂದ 18. ಕಾಯಿನನ ಸಂತತಿಯವರ ಸ್ವಭಾವ, ಅಧ್ಯಾಯ 4, 19 ರಿಂದ 24. ಪ್ರಾರಂಭದ ಜನರ ವಂಶಾವಳಿ, ಅಧ್ಯಾಯ 5, 1 ರಿಂದ 32. ನೋಹ, ನಾವೆ, ಜಲಪ್ರಳಯ, ಅಧ್ಯಾಯ 6, 1 ರಿಂದ 8ನೇ ಅಧ್ಯಾಯ 22ರ ವಚನದವರೆಗೆ. ದೇವರು ನೋಹನ ಸಂಗಡ ಮಾಡಿದ ಒಡಂಬಡಿಕೆ, ಅಧ್ಯಾಯ 9, 1 ರಿಂದ 17. ಜನಾಂಗಗಳ ಪ್ರಾರಂಭ, ಅಧ್ಯಾಯ 9, 18 ರಿಂದ 10ನೇ ಅಧ್ಯಾಯ 32ರ ವಚನಗಳಲ್ಲಿ ನೋಡಬಹುದಾಗಿದೆ. ಬಾಬೆಲ್ ಗೋಪುರ, ಅಧ್ಯಾಯ 11, 1 ರಿಂದ 9. ಇನ್ನು ಕೆಲವು ವಂಶಾವಳಿಗಳು, ಅಧ್ಯಾಯ 11, 10 ರಿಂದ 32ರವರೆಗೆ ನೋಡಬಹುದು. ಅಬ್ರಹಾಮನು ದೇವರ ಕರೆಗೆ ವಿಧೇಯನಾಗಿ ನಡೆದುಕೊಂಡನು, ಅಧ್ಯಾಯ 12, 1 ರಿಂದ 9ರಲ್ಲಿ ನೋಡಬಹುದಾಗಿದೆ. ಅಬ್ರಹಾಮನು ಐಗುಪ್ತ ದೇಶಕ್ಕೆ ಹೋದನು, ಅಧ್ಯಾಯ 12, 10 ರಿಂದ 20ರಲ್ಲಿ ನೋಡಬಹುದಾಗಿದೆ. ಅಬ್ರಹಾಮನು ಮತ್ತು ಲೋಟನು ಬೇರ್ಪಟ್ಟರು, ಅಧ್ಯಾಯ 13, 1 ರಿಂದ 18. ಅಬ್ರಹಾಮನು ಲೋಟನನ್ನು ಕಾಪಾಡಿದನು, ಅಧ್ಯಾಯ 14, 1 ರಿಂದ 17ರವರೆಗೆ. ಅಬ್ರಹಾಮನು ಮತ್ತು ಮೆಲ್ಕಿಜೆದೆಕನು, ಅಧ್ಯಾಯ 14, 18 ರಿಂದ 20ರಲ್ಲಿ ನೋಡಿ. ದೇವರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನವು, ಅಧ್ಯಾಯ 15, 1 ರಿಂದ 19ರಲ್ಲಿ ನೋಡಿ. ಇಷ್ಮಾಯೇಲನ ಜನನವು, ಅಧ್ಯಾಯ 16, 1 ರಿಂದ 15ರಲ್ಲಿ ನೋಡಬಹುದಾಗಿದೆ. ಸುನ್ನತಿ ಮಾಡಿಸಿಕೊಳ್ಳಬೇಕೆಂಬ ಆಜ್ಞೆ, ಅಧ್ಯಾಯ 17, 1 ರಿಂದ 14. ಇಸಾಕನು ಹುಟ್ಟುವನೆಂಬ ವಾಗ್ದಾನ ಕುರಿತು, ಅಧ್ಯಾಯ 17, 15 ರಿಂದ 19ರಲ್ಲಿದೆ. ಪರಲೋಕದಿಂದ ಅಬ್ರಹಾಮನ ಮನೆಗೆ ಬಂದ 3 ಅತಿಥಿಗಳನ್ನು, ಅಧ್ಯಾಯ 18, 1 ರಿಂದ 15ರಲ್ಲಿರುತ್ತದೆ. ಅಬ್ರಹಾಮನು ಸೊದೋಮ್ ಪಟ್ಟಣಕ್ಕಾಗಿ ಪ್ರಾರ್ಥನೆ ಮಾಡಿದನು, ಅಧ್ಯಾಯ 18, 16ನೇ ವಚನದಿಂದ 33ರ ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಸೊದೋಮ್ ಪಟ್ಟಣದ ನಾಶನದ ಕುರಿತು, ಅಧ್ಯಾಯ 19, 1 ರಿಂದ 29ರಲ್ಲಿದೆ. ಲೋಟನು ಮತ್ತು ಅವನ ಹೆಣ್ಣು ಮಕ್ಕಳು, ಅಧ್ಯಾಯ 19, 30 ರಿಂದ 38.
ಅಬ್ರಹಾಮನು ಮತ್ತು ಅಬೀಮೆಲೆಕನು 20:1-18. ಇಸಾಕನ ಜನನ, ಇಷ್ಮಾಯೇಲನ ನಿರ್ಗಮನ, ಅಧ್ಯಾಯ 21, 1-21. ಇಸಾಕನ ವಿಷಯದಲ್ಲಿ ದೇವರು ಅಬ್ರಹಾಮನನ್ನು ಪರೀಕ್ಷಿಸಿದ್ದನು, ಅಧ್ಯಾಯ 22, 1-19. ಸಾರಳ ಮರಣ ಮತ್ತು ಅಂತ್ಯಕ್ರಿಯೆಯ ಬಗ್ಗೆ, ಅಧ್ಯಾಯ 23, 1-20ರಲ್ಲಿದೆ. ಇಸಾಕನಿಗೆ ಹೆಣ್ಣು ತರಿಸಿದ್ದು, ಅಧ್ಯಾಯ 24, 1-67. ಅಬ್ರಹಾಮನ ಮರಣ, ಅಧ್ಯಾಯ 25, 1-11. ಇಷ್ಮಾಯೇಲನ ಸಂತತಿಯವರು, ಅಧ್ಯಾಯ 25, 12-18. ಯಾಕೋಬ ಮತ್ತು ಏಸಾವನ ಜನನ, ಅಧ್ಯಾಯ 25, 19-26. ಏಸಾವನು ತನ್ನ ಚೊಚ್ಚಲುತನದ ಹಕ್ಕನ್ನು ಮಾರಿಬಿಟ್ಟನು, ಅಧ್ಯಾಯ 25, 27-34. ಇಸಾಕನು ಮತ್ತು ಅಬೀಮೆಲೆಕನು, ಅಧ್ಯಾಯ 26, 1-33. ಯಾಕೋಬನು ಇಸಾಕನನ್ನು ವಂಚಿಸಿ ಆಶೀರ್ವಾದವನ್ನು ಪಡೆದುಕೊಂಡನು, ಅಧ್ಯಾಯ 27, 1-29. ಏಸಾವನಿಗೆ ಆದ ನಷ್ಟ ಮತ್ತು ಕೋಪ, ಅಧ್ಯಾಯ 27, 30-45. ಯಾಕೋಬನು ಲಾಬಾನನ ಬಳಿಗೆ ಓಡಿ ಹೋದನು, ಅಧ್ಯಾಯ 28, 1-22. ಯಾಕೋಬನು ಕಂಡ ಏಣಿಯ ಕನಸು, ಅಧ್ಯಾಯ 28, 10-22. ಯಾಕೋಬನ ಹೆಂಡತಿಯರು ಮತ್ತು ಮಕ್ಕಳು, ಅಧ್ಯಾಯ 29, 1-30 ಅಧ್ಯಾಯ 1-24 ನೋಡಬಹುದಾಗಿದೆ. ಯಾಕೋಬನು ಮತ್ತು ಲಾಬಾನನು ಇಬ್ಬರು ಮೋಸಗಾರರು, ಅಧ್ಯಾಯ 30, 25-43. ಯಾಕೋಬನು ಓಡಿಹೋದನು, ಲಾಬಾನನು ಹುಡುಕಿ ಹೊರಟನು, ಅಧ್ಯಾಯ 31, 1-55. ಯಾಕೋಬನು ಏಸಾವನನ್ನು ಸಂಧಿಸಲು ಸಿದ್ಧತೆ ಮಾಡಿಕೊಂಡನು, ಅಧ್ಯಾಯ 32, 1-21. ಯಾಕೋಬನು ದೇವದೂತನೊಂದಿಗೆ ಹೋರಾಡಿದನು, ಅಧ್ಯಾಯ 32, 22-32. ಯಾಕೋಬನು ಏಸಾವನನ್ನು ಸಂಧಿಸಿದನು, ಅಧ್ಯಾಯ 33, 1-17. ಯಾಕೋಬನು ಶೆಕೆಮಿಗೆ ಹೋದನು, ಅಧ್ಯಾಯ 34, 1-31. ಯಾಕೋಬನು ಬೆತೇಲಿಗೆ ಹೋದನು, ಅಧ್ಯಾಯ 35, 1-15. ರಾಹೇಲಳು ಮತ್ತು ಇಸಾಕನ ಮರಣ, ಅಧ್ಯಾಯ 35, 16-29. ಏಸಾವನ ವಂಶಾವಳಿ, ಅಧ್ಯಾಯ 36, 1-43. ಯೋಸೇಫನ ಕನಸುಗಳು, ಅಧ್ಯಾಯ 37, 1-11. ಯೋಸೇಫನನ್ನು ಅವನ ಅಣ್ಣಂದಿರು ಮಾರಿಬಿಟ್ಟರು, ಅಧ್ಯಾಯ 37, 12-36. ಯೆಹೂದನು ಮತ್ತು ತಾಮಾರಳು, ಅಧ್ಯಾಯ 38, 1-30. ಐಗುಪ್ತ ದೇಶದಲ್ಲಿ ಯೋಸೇಫನ ಜೀವಿತ ವಿಧಾನವನ್ನು, ಅಧ್ಯಾಯ 39, 1 ಮೊದಲಾಗಿ 50 ಅಧ್ಯಾಯ 26 ಕೊನೆಗೊಳ್ಳುವುದು. ಇದರ ಮಧ್ಯ ಫೋಟಿಫರನ ಹೆಂಡತಿ, ಅಧ್ಯಾಯ 39, 1-19. ಸೆರೆಮನೆಯಲ್ಲಿದ್ದ ಯೋಸೇಫ್ನು ಕನಸುಗಳನ್ನು ವಿವರಿಸುವುದನ್ನು ಅಧ್ಯಾಯ 39, 20 ಅಧ್ಯಾಯ 23 ನೋಡಬಹುದಾಗಿದೆ. ಯೋಸೇಫ್ನು ಪ್ರಧಾನ ಮಂತ್ರಿಯಾಗಿ ನೇಮಕವಾದನು, ಅಧ್ಯಾಯ 41, 1-57. ಹಾಗೂ ಯೋಸೇಫ್ನು ಮತ್ತು ಅವನ ಅಣ್ಣಂದಿರು ಕುರಿತು ಅಧ್ಯಾಯ 42, 1 ಅಧ್ಯಾಯ 44, 34 ಯೋಸೇಫ್ನು ತಾನು ಯಾರೆಂದು ತಿಳಿಯಪಡಿಸಿದನು, ಅಧ್ಯಾಯ 45, 1-15. ಅಣ್ಣಂದಿರು ಯಾಕೋಬನನ್ನು ಐಗುಪ್ತ ದೇಶಕ್ಕೆ ಕರೆದುಕೊಂಡು ಬಂದರು, ಅಧ್ಯಾಯ 45, 1-16 ಹಾಗೂ ಅಧ್ಯಾಯ 46, 1-34. ಯಾಕೋಬನು ಫರೋಹನನ್ನು ಭೇಟಿ ಮಾಡಿದನು, ಅಧ್ಯಾಯ 47, 1-12. ಯೋಸೇಫ್ನು ಪ್ರಧಾನ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದನು, ಅಧ್ಯಾಯ 47, 13-31. ಯಾಕೋಬನು ಯೋಸೇಫನ ಮಕ್ಕಳನ್ನು ಆಶೀರ್ವದಿಸಿದನು, ಅಧ್ಯಾಯ 48, 1-22. ಯಾಕೋಬನು ತನ್ನ ಮಕ್ಕಳನ್ನು ಆಶೀರ್ವದಿಸಿದನು, ಅಧ್ಯಾಯ 49, 1-28. ಯಾಕೋಬನ ಮರಣ, ಅಧ್ಯಾಯ 49, 29-33. ಐಗುಪ್ತ ದೇಶದಲ್ಲಿ ಯಾಕೋಬನ ಉಳಿದ ದಿನಗಳು, ಅಧ್ಯಾಯ 50, 1-26 ಸಂಪೂರ್ಣವಾಗಿ ಬರೆಯಲ್ಪಟ್ಟಿದೆ. ಈಗ ನೀವು ನೋಡಿದ್ದು ಆದಿಕಾಂಡ 1-50 ಅಧ್ಯಾಯಗಳ ಒಂದು ಚಿಕ್ಕ ಸಂಕ್ಷಿಪ್ತ ನೋಟ. ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದು ಅಧ್ಯಾಯವನ್ನು ಆಳವಾಗಿ, ವಿವರವಾಗಿ, ದೇವರ ವಾಕ್ಯದ ಸತ್ಯದಂತೂ ಒಂದೊಂದಾಗಿ ತೆರೆಯೋಣ. ಜೆನೆಸಿಸ್ ಚಾಪ್ಟರ್ 1 ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್ ಬೇಗ ಬರುತ್ತಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಬೈಬಲ್ ವಿವರಣೆಗಳಿಗಾಗಿ ಅಮ್ಯಾನ್ಯುಯಲ್ ಗಾಡ್ ಲವ್ಸ್ ಅಸ್ 7 ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಹೊಸ ವಿಡಿಯೋ ನೀವು ಮಿಸ್ ಆಗಬಾರದು. ಗಾಡ್ ಬ್ಲೆಸ್ ಯು. ಶಾಲಾಮ್.